ಹುಟ್ಟಿದ ಊರು, ಬೆಳೆದ ವಾತಾವರಣ, ಕಟ್ಟಿದ ಮನೆಗಳು, ಉಳುಮೆ ಮಾಡಿಕೊಂಡು ಬಂದ ಭೂಮಿ ಈಗ ಎಲ್ಲವೂ ಕಂಡವರ ಪಾಲಾಗಲಿದೆ ಅನ್ನುವ ಆತಂಕದಲ್ಲಿ ಈ ಭಾಗದ ಜನರಿದ್ದಾರೆ. ತುಂಗಭದ್ರಾ ಶುಗರ್ಸ್ ಕಂಪನಿ ಈ ಹಿಂದೆ ಅಂದ್ರೆ 1955ರಲ್ಲಿ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿದ್ದ ನೌಕರರಿಗೆ ಮನೆಗಳನ್ನ ಕಟ್ಟಿಕೊಟ್ಟಿತ್ತು. ಆ ಮನೆಗಳು ಈಗ ಪಾಳು ಬಿದ್ದಿವೆ. ಕೆಲವರು ತಮ್ಮ ಸ್ವಂತ ಹಣ ಹಾಕಿಕೊಂಡು ಮನೆಗಳ ಪುನರ್ ನಿರ್ಮಾಣ ಮಾಡಿದ್ದಾರೆ. ಆದ್ರೆ ಈ ಪೈಕಿ ಕೆಲವು ಕಾರ್ಮಿಕರು ಕಂಪನಿಯ ಜೊತೆ ಒಪ್ಪಂದ ಮಾಡಿಕೊಂಡು ಒಂದಷ್ಟು ಹಣ ತೆಗೆದುಕೊಂಡು ಕಂಪನಿಗೆ ಜಾಗ ಬಿಟ್ಟುಕೊಡಲು ಸಿದ್ಧರಿರುವುದು ಈ ಭಾಗದ ಜನರಲ್ಲಿ ಆತಂಕ ಹೆಚ್ಚಾಗಲು ಕಾರಣವಾಗಿದೆ. ಈ ಪೈಕಿ ಒಂದಷ್ಟು ಮನೆಗಳನ್ನ ಕಂಪನಿ ಡೆಮಾಲಿಷನ್ ಮಾಡಿ ವಶಕ್ಕೆ ತೆಗೆದುಕೊಳ್ಳುವ ಪ್ರಕ್ರಿಯೆಯನ್ನು ಆರಂಭಿಸಿದೆ. ಕಂಪನಿಯಲ್ಲಿ ಈ ಹಿಂದೆ ಕೆಲಸ ಮಾಡಿದ್ದ ನೌಕರರ ಕುಟುಂಬಗಳು ತಾವು ವಾಸವಿದ್ದ ಮನೆಗಳಿಗೆ ಕಂದಾಯ ಕಟ್ಟಿಕೊಂಡು ಬರುತ್ತಿದೆ. ಓನರ್ಗಿಂತ ಯೂನಿಯನ್ಗಳದೇ ಜಾಸ್ತಿ. ಯೂನಿಯನ್ ಅಂತ ಅವ್ರಿಗೆ ಯಾರಿಗೂ ಮಾಡಿಲ್ಲ ಸರ್. ಅವಾಗಿಂದನೂ ನಾವು ಯಾವಾಗ ಸಣ್ಣ ಹುಡುಗರಿಂದನೂ ನಾವು ಫ್ಯಾಕ್ಟ್ರಿಯಲ್ಲಿ ಇದ್ದವರು ಯೂನಿಯನ್ ಅಂತ ಅವ್ರು ಯಾರು ಯೂನಿಯನ್ಗಳಲ್ಲ. ಯೂನಿಯನ್ ಅಂತ ಮಾಡ್ಕೊಂಡು ಅವರವರೇ ಮಾಡ್ಕೊಂಡು ನಮಗೆ ಹಿಂಸೆ ಕೊಡ್ತಾ ಇದ್ದಾರೆ ಸರ್. ಹಂಗಾಗಿ ಇವಾಗ ನಾವು ಇರೋ ಮನೆ ನಾವು ಸತ್ರು ಬಿಡೋದಿಲ್ಲ. ನಾವೇನು ಮನೆ ಕಟ್ಕೊಂಡಿದ್ದೀವಿ ನಾವು ಕೂಲಿ ಮಾಡಿ, ಹಂಗಾಗಿ ನಾವು ಯಾವುದೇ ಕಾರಣಕ್ಕೂ ಸತ್ರೂ ನಾವು ಈ ಜಾಗ ಬಿಟ್ಟುಕೊಡೋಕ್ಕಾಗಲ್ಲ ಸರ್. ಸರ್ಕಾರದ 94D ಕಾಯ್ದೆಯ ಪ್ರಕಾರ ಪಾಳು ಬಿದ್ದ ಪ್ರದೇಶಗಳಲ್ಲಿ ಯಾರು 25 ವರ್ಷಗಳಿಂದ ವಾಸ ಮಾಡುತ್ತಿರ್ತಾರೋ ಅವರೇ ನಿಜವಾದ ಭೂ ಮಾಲೀಕರು ಅನ್ನುವ ಕಾನೂನು ಅನುಸರಿಸಿ ಬಡವರಿಗೆ ತಮ್ಮ ಜಾಗಗಳನ್ನ ಅವರಿಗೆ ನೀಡಿ ಅನ್ನುವ ಕೂಗು ಹೋರಾಟಗಾರರು ಮಾಡ್ತಾ ಇದ್ದಾರೆ. ಸುಮಾರು 35 ವರ್ಷಗಳಿಂದ ಎಲ್ಲ ರೈತರುಗಳು ತೋಟ ಮನೆಗಳನ್ನು ಸುಮಾರು ಸಾವಿರಾರು ಮನೆಗಳಿದ್ದಾವೆ. ಯರಗ್ನಾಳಲ್ಲಿ, ಮಲಗೊಬ್ಬದಲ್ಲಿ, ತರಗನಹಳ್ಳಿ ಸಾವಿರಾರು ಮನೆಗಳು ಮತ್ತು ರೈತರು ಜೀವನಕ್ಕೆ ಅಲ್ಪ ಸ್ವಲ್ಪ ಜಮೀನನ್ನು ಮಾಡ್ಕೊಂಡಿದ್ದಾರೆ. ಅದನ್ನು ಭೂಮಾಫಿಯಾ ಮಾಡಿಕೊಂಡು ಈಗ ಭೂಮಿಗೆ ಒಳ್ಳೆ ಬೆಲೆ ಬಂದಿದೆ ಅಂಥೇಳಿ 35 ವರ್ಷದಿಂದ ತಿರುಗಿ ನೋಡದೇ ಇದ್ದಂಥ ಓನರು ಈಗ ಜಮೀನನ್ನು ಬಿಡಿಸೋಕ್ಕೆ ಹಾಗೂ ನಿವೇಶನಗಳನ್ನು ಖಾಲಿ ಮಾಡಿಸಿ ಯಾರಿಗೂ ರಿಯಲ್ ಎಸ್ಟೇಟ್ನವರಿಗೆ ಜಾಯಿಂಟ್ ವೆಂಚರ್ಲಿ ಸೈಟನ್ನು ಮಾಡೋಕ್ಕೆ ಬಂದಿದ್ದಾರೆ. ಅದನ್ನು ನಾವು ಖಂಡಿಸ್ತೀನಿ. ಈ ವಿವಾದ ಈಗ ರಾಜಕೀಯ ಕೆಸರಚಾಟಕ್ಕೂ ಸಾಕ್ಷಿಯಾಗದ. ಹಲವಾರು ಗ್ರಾಮಗಳ ಜನರು ಜಿಲ್ಲಾಡಳಿತ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಈ ಹೋರಾಟಕ್ಕೆ ಬಿಜೆಪಿ ಮುಖಂಡ ಶಿವಮೊಗ್ಗ ಸಂಸದರಾದ ರಾಘವೇಂದ್ರ ಅವರು ಭೇಟಿ ನೀಡಿ ಬೆಂಬಲ ನೀಡಿದ್ದಾರೆ. ಸರ್ಕಾರಕ್ಕೆ ನಾನು ವಿನಂತಿಯನ್ನು ಮಾಡ್ಕೊತೀನಿ. ರೈತರ ಹೆಸರು ಹೇಳ್ಕೊಂಡು ಬಂದಂಥ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ರೈತರಿಗೆ ದ್ರೋಹ ಬಗೆಯುವಂಥ ಕೆಲಸವನ್ನು ಮಾಡಬಾರ್ದು ಅಂತ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೀನಿ. ಆ ಜಾಗದಲ್ಲಿ ಲೇಔಟ್ ಮಾಡೋಂಥದ್ದು ಅವರ ವ್ಯಾಪ್ತಿ ಪರವಾಗಿ ನಿಲುವನ್ನು ತೆಗೆದುಕೊಳ್ಳುವಂಥ ಪ್ರಯತ್ನ ಎಲ್ಲೋ ಒಂದು ಕಡೆಗೆ ನಮಗೆ ಅನುಮಾನ ಬರ್ತಾ ಇದೆ. ರಾಘವೇಂದ್ರ ಅವರ ಹೋರಾಟಕ್ಕೆ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಟಾಂಗ್ ನೀಡಿದ್ದಾರೆ. ಜೊತೆಗೆ ನೊಂದ ಕುಟುಂಬಗಳ ಜೊತೆಗೆ ತಾವಿರುತ್ತೇವೆ ಅನ್ನುವ ಭರವಸೆಯನ್ನ ನೀಡಿದ್ದಾರೆ. ಇಷ್ಟು ವರ್ಷ ಮಾಡದೇ ಇರೋರು ಯಾರ್ಯಾರು ದೊಡ್ಡವ್ರು ಸವಾಸ ಮಾಡಿದ್ರು ಅವರೇ ಬಂದು ಈಗ ಸಿಕ್ಕಾಕೊಳ್ಳೋದು ಈಗ. ಆದರೆ ಈ ಜನರು ಸುಮಾರು ವರ್ಷದಿಂದ ಅಲ್ಲಿ ಬದುಕೊಂಡಿದ್ದಾರೆ, ಮನೆ ಕಟ್ಕೊಂಡಿದ್ದಾರೆ, ಜಮೀನು ಕೂಡ ಅವರು ಮಾಡ್ಕೊಂಡು ಬಂದಿದ್ದಾರೆ. ಅವರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ನಮ್ಮ ಸರ್ಕಾರದ ಒಂದು ಧ್ಯೇಯ ಆಗುತ್ತೆ. ಅವರವರ ರಾಜಕೀಯ ದಾಟ ಏನೇ ಇರಲಿ, ಈ ಭಾಗದ ಜನರಿಗೆ ಅನ್ಯಾಯವಾಗಬಾರದು. ಈ ಬಗ್ಗೆ ನಾವು ಕಂಪನಿಯ ಪ್ರತಿಕ್ರಿಯೆಗಾಗಿಯೇ ಪ್ರಯತ್ನ ಪಟ್ಟಿದ್ವಿ. ಮಾಧ್ಯಮಗಳಲ್ಲಿ ಮಾತನಾಡಿದ್ರೆ ವಿವಾದ ಮತ್ತಷ್ಟು ತಾರಕಕ್ಕಿರುವ ಸಾಧ್ಯತೆ ಇರೋದ್ರಿಂದ ಪ್ರತಿಕ್ರಿಯೆಗೆ ಹಿಂದೇಟು ಹಾಕಿದ್ದಾರೆ. ಅದು ಅವರಿಷ್ಟ ಬಿಡಿ. ಈಗ ನೊಂದ ಈ ಕುಟುಂಬಗಳ ಪರವಾಗಿ ಎಲ್ಲರೂ ದನಿಯಾಗಬೇಕಾಗಿದೆ. ಉಳುವವನೇ ಭೂಮಿಯ ಒಡೆಯ ಅನ್ನುವ ಕಾಯ್ದೆ ಈ ಜನರಿಗೆ ಅಪ್ಲೈ ಆಗಲಿ. ಯಾರು ಕೂಡ ಒಕ್ಕಲೆಬ್ಬಿಸುವ ಪ್ರಯತ್ನ ಮಾಡದಿರಲಿ ಅಂತ ಹೇಳ್ತಾ ಈ ವಾರದ ಎಪಿಸೋಡ್ ಮುಗಿಸ್ತಾ ಇದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.